ಈಗ ಒಂದು ಕಬೀರ್ದಾಸರದ್ದು ಒಂದು ದೋಹೆ ಬರುತ್ತೆ ನೋಡಿ, ದುಃಖಮೇ ಸುಮರಿನ ಸಬ್ ಕರೈ ಸುಖಮೇ ಕರೈ ನ ಕೋಯ್ ಜೋ ಸುಖಮೇ ಸುಮಿರಿನ ಕರೈ ದುಃಖ ಕಾಹೇಕೋ ಹೋಯ್ ಅಂತ. ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೋಗ್ತೀರ ನೀವು, ಅದ್ರ ಬದಲು ಪ್ರತಿನಿತ್ಯ ಯಾವಾಗಲೂ ಆ ಭಗವಂತನ ಧ್ಯಾನ ಮಾಡ್ತಾ ನಮ್ಮ ಕೆಲಸ ಮಾಡ್ತಾಯಿದ್ರೆ, ಜಹ ರಾಮ ಹೇ ವಹ ಕಾಮ ನಹಿ, ಜಹ ಕಾಮ ಹೇ ವಹ ರಾಮ ನಹಿ ಅಂತ. ಕೆಲಸ ಮಾಡಬೇಕಾದ್ರೆ ಯಾವಾಗಲೂ ನಾವು ಭಗವಂತನನ್ನು ಧ್ಯಾನ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರೆ, ಫಲಾಪೇಕ್ಷೆಗಳನ್ನು ಅವನಿಗೇ ಬಿಟ್ಬಿಟ್ರೆ ನಾವು ಇಟ್ಕೋಬಾರ್ದು, ಆಗ ಇಂತಹ ಸಂದರ್ಭಗಳು ಬರೋದೇ ಇಲ್ಲ. ಅರ್ಥ ಆಯ್ತಾ? ಯಾವಾಗಲೂ ಭಗವಂತನ ಧ್ಯಾನ ಮಾಡ್ತಾಯಿದ್ರೆ ದುಃಖ ಯಾಕೆ ಬರುತ್ತೆ? ಅಕಸ್ಮಾತ್ ದುಃಖ ಬಂದರೂ ಕೂಡ ನಿಮಗೆ ಸಹಿಸ್ಕೊಳ್ಳೋ ಶಕ್ತಿ ಅವನೇ ಕೊಡ್ತಾನೆ ನಿಮಗೆ, ಅದು ಇಂಪಾರ್ಟೆಂಟು. ಅದು ಬಿಟ್ಬಿಟ್ಟು ಏನಿಲ್ಲ ಹೇಳಿದಾಗ ಮಾತ್ರ ಏನೋ ಪರಿಹಾರ ಮಾಡಿಬಿಡೋದು, ಆಮೇಲೆ ಅವನು ಎಷ್ಟೊಂದು ಜನ ನಾನು ಹಿಂಗೆ ಬಂದಾಗ ಕೇಳ್ತಾ ಇರ್ತೀನಿ, ದೇವ್ರಿಗೆ ದೀಪ ಹಚ್ಚೋದ ಇಲ್ಲ, ನಾವು ಹಬ್ಬದ ದಿವಸ ಅಥವಾ ಶನಿವಾರ ಹತ್ರ ಯಾವುದೋ ಒಂದು ಇಟ್ಕೊಂಡ್ಬಿಟ್ಟಿರ್ತಾರೆ, ಆಗ ಮಾತ್ರ ದೇವ್ರ ಮನೆಗೆ, ಅಲ್ಲಿ ತನಕ ಆ ದೇವ್ರ ಕಥೆನೇ ಏನು ಮತ್ತೆ ನೀವು ಮಾಡೋದು, ಅದಕ್ಕೆ ನೀವು ಈ ಥರ ಕಣ್ಣಲ್ಲಿ ಹೋಗ್ತೀರಾ, ಪರಿಹಾರ ಮಾಡ್ಕೊಂಬರ್ತೀರಾ, ಅದಾಗಲಿಲ್ಲ ಅಂದರೆ ಸುಮ್ಮನೆ ಗೋಳಾಡ್ತೀರ.